ರೆಡಿನಾ ಗೌತಮ್? ಟ್ಯಾಪ್ ಮಾಡು. ಲೋ ಶಾನಾ ಲೋ ನನ್ನ ಮಗನೇ ಟ್ಯಾಪ್ ಮಾಡು ಅಂದ್ರೆ ಅದು ಬಿದ್ದಿದ ತಕ್ಷಣ ಹೆಂಗೆ ಪಿಚ್ಚೆಲ್ಲ ಬಿದ್ಬಿಡ್ತಾವ ಮೇಲಕ್ಕೆ. ಇಷ್ಟು ಹೈಟಿಗೆ ಆರ್ತು. ಹ್ಞೂ ನನ್ನ ಗಾಡಿ ಲೆವೆಲ್ಗೆ ಹೈಟಿಗೆ ಹಾರ್ಕೊಂಬಂತು ಪಿಚ್ಚಾಗಿ ಅಂತ. ಹಿಂಗಲ್ಲ ಹಿಂಗೇನಾ? ಆ ಗುಡ್ಡ ಮೇಲೆ ಹೆಂಗ್ ಹೋಗೋದು? ಆ ಗುಡ್ಡ ಮೇಲೆ ಹೋಯ್ತು ಫಾಸ್ಟಾಗಿ ಹೋಯ್ತು. ಶುಭೋದಯ ಸ್ನೇಹಿತರೆ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿನ್ನೆ ನಾವು ಸ್ಟೇ ಆಗಿದ್ದು ಇಲ್ಲೇನು, ಈಗ ಹೋಮ್ ಸ್ಟೇಯಿಂದ ಟುವರ್ಡ್ಸ್ ಒಂದು ಆಫ್ ರೋಡ್ ಟ್ರೈಲ್ ಇದೆ, ಆ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಬಾಯ್ಸು ಎಲ್ಲ ರೆಡಿ ಇದ್ದಾರೆ. ಸೊ ನೋಡ್ಬೋದು ವಾಟರ್ ಫಾಲ್ಸ್, ಇಲ್ಲಿ ಚಿಕ್ಕ ವಾಟರ್ ಫಾಲ್ಸು. ಇಲ್ಲಿ ನೋಡಿ ನೀರಲ್ಲೂ ಕೂಡ ಆಟ ಆಡ್ಬೋದು. ಕೆಳಗಡೆ ಕೂಡ ಇದೆಯಂತೆ ವಾಟರ್ ಫಾಲ್ಸು, ಅಲ್ಲಿ ಕೂಡ ಹೋಗ್ಬೋದು. ಸಕಲಾಯಿತು ಅಷ್ಟೇ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಕೋಟೆ ಅಬ್ಬೆ ಫಾಲ್ಸು ಫಸ್ಟು. ಅದಾದ ಮೇಲೆ ಒಂದು ಪ್ರೈವೇಟ್ ಆಫ್ ರೋಡ್ ಟ್ರೈಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ 2 ರೂಟ್ ಇದೆ, ಒಂದು ಎಕ್ಸ್ಟ್ರೀಮ್ ಆಫ್ ರೋಡ್ ರೂಟು, ಇನ್ನೊಂದು ನಾರ್ಮಲ್ ಆಫ್ ರೋಡ್, ಕಾರ್ ಎಲ್ಲ ಹೋಗುವಂಥ ಒಂದು ಆಫ್ ರೋಡ್ ರೂಟ್ ಇದೆ. ಸೊ ಕೆಲವರು ಅದರಲ್ಲಿ ಹೋಗ್ತಾ ಇದ್ದಾರೆ, ಕೆಲವರು ಎಕ್ಸ್ಟ್ರೀಮ್ ಆಫ್ ರೋಡ್ ರೂಟಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ಗೋ. ರೆಡಿನಾ ಗೌತಮ್? ಟ್ಯಾಪ್ ಮಾಡು. ಲೋ ಶಾನಾ ಲೋ ನನ್ನ ಮಗನೇ ಟ್ಯಾಪ್ ಮಾಡು ಅಂದ್ರೆ ಬ್ಯಾಗ್ ಅವರು ಗಿರಿ ಬ್ಯಾಗ್ ಬೇಡವಾ? ಬ್ಯಾಗ್ ಬೇಡವಾ? ಟಚ್ ಆಗುತ್ತೆ, ಅದಕ್ಕೆ ಎತ್ತಿಲ್ಲ ನಾನು. ಉಯ್ ನೋಡ್ದ ಹಿಂಗೆ ಗ್ಯಾಪಲ್ಲಿ ಹಿಂಗೆ ಹಬ್ಬ ಸಾಹಸ ಮಾಡ್ತಾ ಇದ್ದಾರೆ. ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಗಾಡಿದು, ತಳ್ತಾ ಇದ್ದಾರೆ ನೋಡಿ. ಅವ್ರ ಗಾಡೀಲಿ ಕಾಲಿಂದ ತಳ್ತಾ ಇದ್ದಾರೆ. ಇಲ್ಲ ಆಗುತ್ತೆ, ಇರು ಬಾ ಮಾಡು ನೀನು. ಹೋಗು ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ. ಇಲ್ಲಿಂದ ಹೋಗ್ತಾನೆ ಆಫ್ ರೋಡ್ ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ, ಒಳ್ಳೆ ಮಜಾ. ಮಳೆ ಇಲ್ಲ ಇವತ್ತು ಇನ್ನೂ. ಬೆಳಿಗ್ಗೆ ಮಾತ್ರ ವೆದರ್ ಸಖತ್ತಾಗಿತ್ತು, ಫುಲ್ಲು ಫಾಗು, ಸೂಪರ್ ಆಗಿತ್ತು ವೆದರು. ಇಲ್ಲೇ ಸ್ಕಿಡ್ ಹೊಡಿತದೆ ಗಾಡಿಗಳು. ಅಲ್ಲಿ ಇದು ಸೂರ ಹಳ್ಳ ಇತ್ತು ಅಷ್ಟೇ. ನಾವು ಹೆಂಗೆಲ್ಲ ಬಂದ್ವಿ. GoPro ಬಿದ್ದಾಯ್ತು. ಇಲ್ಲಿ ಏನಾದ್ರು ಡಸ್ಟ್ ಇರುತ್ತೆ, ಕೆಳಗೆ ಏನಾದ್ರು ಡಸ್ಟ್ ಇರ್ಬೋದು. ಚೂರಿದ್ರು ಅದು ಹಂಗಾಗುತ್ತಾ? ಕರ್ಮ. ಒಳ್ಳೆ ಫುಟೇಜ್ ಹಾಕೊಳ್ಳೋಣ. ಇಲ್ಲಿ ಸಖತ್ತಾಗಿತ್ತು ಮರಗಳು. GoProನೇ ಬಿದ್ದಾಯ್ತು. ಏನೂ ಮಾಡೋಕ್ಕಾಗಲ್ಲ, ಹ್ಯಾಪೆನ್ಸ್. ಇಲ್ವೋ ನಾನು ಸೈಡಿಗೆ ಬಂದು ಅದು ಬಿದ್ದಿದ ತಕ್ಷಣ ಹೆಂಗೆ ಪಿಚ್ಚೆಲ್ಲ ಬಿದ್ಬಿಡ್ತಾವ ಮೇಲಕ್ಕೆ.
ಇಷ್ಟು ಹೈಟಿಗೆ ಹಾರ್ತು. ಹ್ಞೂ ನನ್ನ ಗಾಡಿ ಲೆವೆಲ್ಗೆ ಹೈಟಿಗೆ ಹಾರ್ಕೊಂಬಂತು ಪಿಚ್ಚಾಗಿ ಸ್ವಿಂಗ್ ಕತ್ತಿಗೆ ಮುಂದೆ. ಹ್ಞೂ ಇಲ್ಲ ಆನ್ ಮಾಡ್ಬೇಕಾಯ್ತು. ಎಸ್ ಡಿ ಕಾರ್ಡ್ ಸ್ವಲ್ಪ ಮೂವ್ ಆಗಿರುತ್ತೆ ಅಷ್ಟೇ, ಆನ್ ಮಾಡಿದ್ರೆ ತಿರ್ಗಾ ರೀಸೆಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ ಅಂತ. ಹಿಂಗಲ್ಲ ಹಿಂಗೇನಾ? ಆ ಗುಡ್ಡ ಮೇಲೆ ಹೆಂಗ್ ಹೋಗೋದು? ಆ ಗುಡ್ಡ ಮೇಲೆ ಇಲ್ಲಿ ಗುಡ್ಡ ಇದೆಯಲ್ಲ. ಓ ಹಿಂಗೋಗ್ಬೇಕಾ? ಓ ಗಾಡಿ ಹೋಗತ್ತಾ? ಹಾ ಕ್ಲೋಸ್ ಮಾಡಿದ್ದಾರೆ. ಓಕೆ ನೋಡಿ ಜಾಗ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೇಲೆ ಏನು ಬೇಡ ಅಲ್ವೇನಾ? ಓಕೆ ಪರವಾಗಿಲ್ಲ ಸಾಕು, ಥ್ಯಾಂಕ್ ಯು ಸರ್. ಏನಿದೆ ಗೌತಮ್ ಹತ್ರ ಅದಿರೋದು, ಅದು ಲಡಾಖಲ್ಲೂ ಬೀಳ್ತಾನೇ ಇತ್ತಂತೆ. ಸೊ ಅದಕ್ಕೆ ಹೈದ್ರಾಬಾದ್ಗೆ ಹೋದಾಗ ಓಕೆ ಹೈದ್ರಾಬಾದ್ಗೆ ಹೋದಾಗ್ಲೂ ಬೀಳ್ತಾನೆ ಇತ್ತಂತೆ. ಸೊ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಿಡಿ, ಅದು ಬೇರೆ ವಿಷಯ. ಮತ್ತೆ ಅದೇ ಹೇಳುದಲ್ಲ, ಅದು GoPro ವಾಸ್ತು ಬರಲ್ಲ ಅಂತ ಹೇಳ್ತಾ ಇದೀನಿ, ಅದಕ್ಕೆ ನನಗೆ ಜಾಲಿಯಾಗಿ ಗಿಫ್ಟ್ ಮಾಡ್ಬಿಡು ಅಂತ ಹೇಳ್ತಾ ಇದೀನಿ. ಜಾಲಿ ಮಗ, ಜಾಲಿ ಕಣೋ. ಪುಷ್ಪಾಲಿ ವಿಲನ್ ಹೆಸರು ಜಾಲಿ. ಜಾಲಿನಾ? ಓ ಜಾಲಿ ರೆಡ್ಡಿ. ಗೊತ್ತಾಯ್ತು, ಜಾಲಿ ರೆಡ್ಡಿ ಹಂಗೆ ಜಾಲಿ. ಸೊ ಹಂಗೆಲ್ಲ ಆಗ್ತಾ ಇರುತ್ತೆ ನೋಡಿ. ನಾಯಿ ಹೆಂಗೆ ಕೆರ್ಕೋತಾ ಇದೆ ಬೆನ್ನು ಪಾಪ, ನೈಟ್ ಎಲ್ಲ ಅದಕ್ಕೆ ಕೆರ್ತಾ ಬಂದಿರುತ್ತೆ ಆದ್ರಿಂದ. ಸೊ ಅದೇನೆ ನೋಡಿ, ರ್ಯಾಮ್ ಮೌಂಟ್ ಹಾಕಿದ್ರು ಬಿದೋಗಿದೆ. ಇನ್ನು ಲೋಕಲ್ ಹಾಕಿದ್ರೆ ಹಂಸ್ ಬಂತು ಇವಾಗ. ಹೆಂಗ್ ಹೋದೆ ಗೊತ್ತದ ನಾನು. ಸುಯ್ಯ ತೊಟ್ಟೋದ ನಾನು ಮೊಬೈಲ್ ಇದು ಕೆಳಗಡೆ ಹಿಂಗೆ ನೋಡ್ದೆ, ನಾನು ಮತ್ತೆ ಹೆಚ್ಚಾರಿದೆ ಅಂತ. ಅಷ್ಟರಲ್ಲಿ ನೀನು ಸುಯ್ಯ ತಗೋಬಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನ್ ಹೇಳಿ ನೋಡಿ, ಈ ತರ ಇನ್ಸಿಡೆಂಟ್ಗಳು ಆಗುತ್ತೆ, ರೆಕಾರ್ಡ್ ಆಗಲ್ಲ. ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ಮಚ್ಚ ಅಂತ ನನಗೆ ನೋಡಿದೆ, ಅಷ್ಟೊಂದು ಸುಯ್ಯ ತಗೋಬಿಟ್ಟೆ. ಮುಂದೆ ಫುಲ್ ಎಕ್ಸಿಲೇಟರ್ ಕೊಟ್ಬಿಟ್ಟು ಅಯ್ಯೋ ನಾನೇನೋರ್ರೆ ಯಪ್ಪ, ನಾವೇನೋ ಇಲ್ಲಿ ರ್ಯಾಮ್ ಹೊಂಟು ಬಿದೋಯ್ತು ಅಂತ ಮಾತಾಡ್ತಾ ಇದೀವಿ, ನಾವೇ ಕೂತ್ಕೋತಾ ಇದ್ವಿ. ಏನ್ ಹೇಳಿ ಆಗುತ್ತೆ ಇದೆಲ್ಲ ನೋಡಿ. ರೈಡಲ್ಲೆಲ್ಲ ಜಾಲಿಯಾಗಿ ಹೋಗ್ತಾರೆ. ಜಾಲಿ ನೋಡಿ, ಅದು ಜಾಲಿ, ಅದು ಜಾಲಿ ಕಣೋ. ಅದನ್ನೇ ಜಾಲಿ ಇತ್ತು ತಾನೇ. ಓಕೆ, ಎಲ್ಲಿ ಸೌಂಡ್ ಬರ್ತಾ ಇದೆ? ಹಿಂದೆನಾ? ಓಕೆ, ಏನೋ ಸೌಂಡ್ ಬರ್ತಾ ಇದೆಯಂತ. ಸ್ಟಾರ್ಟ್ ಮಾಡಿ. ಅದು ಗೊತ್ತಾಗಲ್ವಲ್ಲ, ಹೆಂಗ್ ನೋಡೋದು? ಇದೇನೆ ಅದು ಅಲ್ಲ, ಯಾವುದೋ ವೈರ್ ಏನೋ ಬರ್ತಾ ಇರುತ್ತೆ ಕಣೋ. ತಗೊಂಡೋಗಿ ಕಿವಿ ಓಪನ್ ಇರಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಕಿವಿ ಕೇಳಿಸಲ್ಲ ಅಷ್ಟೇ. ನೋಡಿ ನಮ್ಮ ಕೃಷ್ಣ ಇರೋದ್ರಿಂದ ಎಷ್ಟು ಯೂಸ್ಫುಲ್ಲು. ಅಲ್ಲಿ ಮಂದಲ್ಪಟ್ಟಿ ಎಲ್ಲ ಕಾಣಿಸ್ತಾ ಇದೆ, ಅದಾದಮೇಲೆ ಪುಷ್ಪಗಿರಿ ವೈಲ್ಡ್ ಲೈಫ್ ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ, ಫುಲ್ಲು ಫಾಗ್ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಸಿಟಿ ಒಳಗಡೆ ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಎಲ್ಲ ಬೆವರಾಗಿ ಒಳಗಡೆ ಫುಲ್ ಒದ್ದಾಗ್ಬಿಟ್ಟಿದೆ. ಅದು ಹಳೇದದು, ಲಡಾಖಲ್ಲಿ ಯಾರೋ ಮಾಡಿರೋದು ನಮ್ಮ ಫ್ರೆಂಡ್ಸು. ಯಾರೋ ಮಾಡ್ಕೊಂಡು ಹೋಗ್ಬಿಟ್ಟವ್ರು, ಯಾರು ಅಂತ ಹಿಡಿಯೋಣ ಆಗ್ತಾ ಇರುತ್ತೆ. ಅಲ್ಲ, ಅಲ್ಯೂಮಿನಿಯಂ ಎದ್ದಿರೋದಲ್ಲ, ಸ್ಟಿಕ್ಕರ್ ಎದ್ದಿರೋದು, ಅದು ಇದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಅಲ್ಲಿ ಸ್ವಲ್ಪ ಅವ್ರ ಎಕ್ಸಾಜಿಟಿ ಅಂತ ಇದಿದೆ. ಸೊ ಆದ್ದರಿಂದ ಅಲ್ಲಿ ಹಳ್ಳ ಥರ ಕಾಣಿಸ್ತಾ ಇದೆ, ಡೆಂಟ್ ಆಗಿರೋ ಥರ. 9. ಓಕೆ, ಮುಂದೆ ವ್ಯೂ ಮಾತ್ರ ಸಖತ್ತಾಗಿದೆ. ಒಬ್ಬೊಬ್ಬೊಬ್ಬ ಅದ್ಭುತ. ನಾನು ಗಿರಿ ಎಲ್ಲ ಈ ರೋಡಲ್ಲಿ ಬಂದಿದ್ದೀವಿ. ಕೋಟೆ ಅಬ್ಬಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಒಂದು ಮುಂದೆ ಹೋಗ್ತಾ ಒಂದು ವ್ಯೂ ಕೂಡ ಸಖತ್ತಾಗಿದೆ, ಬೆಟ್ಟದ ವ್ಯೂ ಕಾಣಿಸುತ್ತೆ. ಅದಾದಮೇಲೆ ಈ ಲೆಫ್ಟ್ ಸೈಡಲ್ಲಿ ಒಂದು ವಾಟರ್ ಕ್ರಾಸಿಂಗ್ ಇದೆ, ಅದು ಕೂಡ ಸೂಪರ್ ಆಗಿದೆ. ಆ್ಯಕ್ಚುಲಿ ನೀವು ನಮ್ಮ ಬ್ಲಾಗ್ಸ್ ನೋಡಿದರೆ ಗಿರಿಯವ್ರ ಗಾಡಿ ಬಿಟ್ಬಿಟ್ಟಿದ್ವಿ ಡ್ಯೂಕ್ನ, ಅವಾಗ ಎಕ್ಸ್ಪಲ್ಸ್ ಇರಲಿಲ್ಲ ಅವ್ರ ಹತ್ರ.
ಸಖತ್ತಾಗಿತ್ತು ನೋಡಿ. ಮುಂದೆ ವ್ಯೂ ಕಾಣಿಸುತ್ತೆ ಇವಾಗ. ಇನ್ನೇನು ಅದು ಹಾವು ನೋಡ್ದಾಗಿಂತ ಪ್ರತಿಯೊಂದು ಇದ್ರಲ್ಲೂ ಭಯ ಆಗ್ತಾ ಇದೆ. ಅದು ಇರುತ್ತೆ, ಅದು ಎಲ್ಯೂಸಿನೇಷನ್ ಆಗುತ್ತೆ. ಅದು ನೆರಳು ಕಟ್ಟಿ ಏನ್ ನೋಡಿದ್ರು ಹಾವು ಅನ್ಸ್ತಾ ಇದೆ. ಎಲ್ಲ ಹೋಯ್ತದು ಇದೆ ಅನ್ಸತ್ತು. ಇದಲ್ಲ ಮುಂದೆ ವ್ಯೂ ಕಾಣಿಸುತ್ತೆ, ಸಖತ್ತಾಗಿರೋ ವ್ಯೂ. ಇವಾಗ ಕೋಟೆ ಬೆಟ್ಟ ವ್ಯೂ ಕಾಣಿಸುತ್ತೆ. ಕೋಟೆ ಬೆಟ್ಟ ಅದು ರೈಟ್ ಸೈಡ್ ವ್ಯೂ. ಸೊ ಅಲ್ಲಿ ಇದೆಲ್ಲ ಆದಮೇಲೆ ಕರೆಕ್ಟ್ ಲ್ಯಾಂಡ್ ಸ್ಲೈಡ್ ಆಗಿತ್ತು ಇವಾಗ. ಅದು ಅವಾಗ ಇವಾಗೂ ಆಗ್ತಾಯಿದೆ ನೋಡಿ ಲ್ಯಾಂಡ್ ಸ್ಲೈಡು. ಅವಾಗೂ ಹಿಂಗೆ ಇತ್ತು ಲ್ಯಾಂಡ್ ಸ್ಲೈಡ್. ಇಲ್ಲಿ ಮುಂದೆ ಇವಾಗ ಫುಲ್ಲು ವ್ಯೂ ಕಾಣಿಸುತ್ತೆ ಬೆಟ್ಟದ್ದು. ಅದಾಗಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ವಾಟರ್ ಕ್ರಾಸಿಂಗ್. ವ್ಯೂ ಕಾಣಿಸುತ್ತೆ. ಕೋಟೆ ಬೆಟ್ಟ ಆದ್ಮೇಲೆ ಕೋಟೆ ಹಬ್ಬಿ ಫಾಲ್ಸ್ ಅಂತ ಬರುತ್ತೆ, ಅಲ್ಲಿ ಇರೋದು ನಮ್ಮ ಟ್ರೇಸ್. ಇದು ಇನ್ನೊಂದು ವಾಟರ್ ಕ್ರಾಸಿಂಗ್ ಇಲ್ಲಿದೆ ಅದಕ್ಕಿಂತ ಮುಂಚೆನೆ. ಇದೆಲ್ಲದಕ್ಕಿಂತ ಮುಂಚೆ ಒಂದು ವಾಟರ್ ಕ್ರಾಸಿಂಗ್ ಇದೆಯಂತೆ. ಹೀಗೆ ಅವ್ರು ಹೇಳ್ತಾ ಇದ್ದಾರೆ. ನಾನು ಈ ಕಡೆ ಎಲ್ಲ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿರೋದು. ಬರುತ್ತೆ ಅದು ಕೋಟೆ ಅಬ್ಬಿ ಫಾಲ್ಸ್. ನೀರೇನು ಹೋಯ್ತು ಫಾಸ್ಟಾಗಿ ಹೋಯ್ತು. ಇಲ್ಲಿ ಹೋಯ್ತು. ನಾನು ನೋಡಿದೆ. ನಿಂದ ರೆಕಾರ್ಡ್ ಆಯ್ತಾ? ಏನೋ ಶೈನಿಂಗ್ ಹಂಗೊಡಿತಾ ಇತ್ತು. ಯಾವ್ದೋ ಗೊತ್ತಾಗಿಲ್ಲ. ಹಾವುಗಳೇ ಜಾಸ್ತಿ ಕಣೋ ಇಲ್ಲಿ. ಹೌದು, ಯಾವ್ದೋ ಗೊತ್ತಾಗಿಲ್ಲ. ತುಂಬಾ ದಪ್ಪ ಇತ್ತು. ರ್ಯಾಟ್ ಸ್ನೇಕ್ ಕಾಳಿಂಗ ಏನು ಗೊತ್ತಾಗಿಲ್ಲ ನನಗೆ. ಹೆಂಗೋಯ್ತಲ್ಲ. ಎಷ್ಟು ಸಖತ್ ದಪ್ಪ ಐತಾದ್ರೆ ಹೇಳಕ್ಕಾಗಲ್ಲ. ದಪ್ಪ ಉದ್ದ ಹೊರಡ ಹಂಗಂದ್ರೆ ರ್ಯಾಟ್ ಸ್ನೇಕ್ ಇರ್ಬೋದು, ಹೇಳಕ್ಕಾಗಲ್ಲ. ಗೊತ್ತಿಲ್ಲ ನನಗೂ ಸ್ನೇಕ್ ಬಗ್ಗೆ ಐತೆ ಐಡಿಯಾ ಇಲ್ವಲ್ಲ. ಕ್ರಾಸ್ ಆಗೋಗಿತ್ತಲ್ಲ. ಕ್ರಾಸ್ ಮುಕ್ಕಾಲು ಅರ್ಧ ರೋಡಲ್ಲಿ ಇತ್ತು. ನಿನ್ ವಿಡಿಯೋ ಕರೆಕ್ಟ್ ಆಗಿ ನೋಡು ವ್ಯೂ ಮುಂದೆ. ನೋಡಿ ಸ್ನೇಹಿತರೆ, ಇದೆ ಕೋಟೆ ಬೆಟ್ಟ. ಅದು ಇಲ್ಲಿ ನೋಡಿ, ಇಲ್ಲಿ ವಾಟರ್ ಕ್ರಾಸಿಂಗ್ ಸಿಗುತ್ತೆ ಒಂದು. ನೋಡಿ ಹೆಂಗಿದೆ. ಇದೇ ಇದರಲ್ಲಿ ವಾಟರ್ ಕ್ರಾಸಿಂಗ್ ಸಿಗುತ್ತೆ ಇವಾಗ. ಮುಂದೆ ನೀರು ಕಮ್ಮಿ ಇದೆ, ಮಾಡ್ಬೋದು ನನಗೆ ಗೊತ್ತಿರೋಂಗೆ. ವಾಟರ್ ಸ್ಟ್ರೀಮ್ ಚೆನ್ನಾಗಿದೆ. ಎಲ್ಲೋಯ್ತದು. ಇಲ್ಲಿ ಇವಾಗ ವ್ಯೂ ಕಾಣಿಸುತ್ತೆ, ಫುಲ್ ವ್ಯೂ ಕಾಣಿಸುತ್ತೆ. ಗಿರಿ ಗಾಡಿ ಬಿಟ್ಟಿದ್ದೀವಿ ನಾವು ಇಲ್ಲೇನೆ. ಡ್ಯೂಕ್ 390 ಹೋಗು, ಏನಾಗಲ್ಲ ಹೋಗು, ಆಫ್ ರೋಡ್ ಟೈರ್ ಇದೆಯಲ್ಲ ಹೋಗು ಅಂತೇಳಿ ಅರ್ಧ ಕಳಿಸಿ ಅಷ್ಟೇ ಲಾಕ್ ಮಾಡಿಸಿದ್ವಿ ಗಾಡಿನ ಅಲ್ಲೇನೆ. ಇಲ್ಲೇ ಮಚ್ಚ, ಇದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಎಲ್ಲೋಯ್ತದು ಏನು ಇಲ್ಲೇ ಇದಾನೆ. ಇಲ್ಲಿ ನೋಡಿ, ಇಲ್ಲಿದೆ. ಇದು ವಾಟರ್ ಕ್ರಾಸಿಂಗ್. ಅದು ಅಲ್ಲಿ ಕನೆಕ್ಟ್ ಆಗುತ್ತೆ ಆ ರೋಡ್ಗೆ. ಆಗಲ್ಲ ಕಣೋ, ಜಾಸ್ತಿ ಇದೆ ನೀರು. ಹೋಗುತ್ತೋ ಬೇಡ ಬೇಡ, ಅಲ್ಲಿ ಕನೆಕ್ಟ್ ಆಗುತ್ತೆ. ನಡಿ ಬೇಡ. ಬೇಡವಾ? ಇವನೇನೋ ಹುಲ್ಗಿಲೆಲ್ಲ ಇಟ್ಕೊಂಡವನೇ. ಅದು ಇದು ತೆಗ್ಬಿಟ್ಟಿದ್ದಾನೆ ನೋಡಿ. ಅಲ್ಲೇ ವಾಟರ್ ಕ್ರಾಸಿಂಗ್ ಮಾಡಿದ್ದು ನಾವು. ಅದು ಇದು ಡೆಡ್ ಕ್ಯಾಟ್. ಇದು ಏನಂತಾರದು, ಡೆಡ್ ಕ್ಯಾಟ್ ಅಲ್ಲಲ್ಲಿ ಡೆಡ್ ಕ್ಯಾಟ್ ಅನ್ನೋದು ಮೈಕ್ಗೆ ಒಳಗಡೆ ಇದಿರುತ್ತಲ್ವ, ಫ್ರೀ ಫ್ಲೋ ಎಕ್ಸಾಸ್ಟ್ ಮಾಡ್ಬಿಟ್ಟವನೆ, ತೆಗ್ಬಿಟ್ಟದಲ್ಲ. ಏನಂತಾರ ಅದಕ್ಕೆ, ನಮ್ದು ಇದಕ್ಕೆ ಕೊಡ್ತಾರಲ್ಲ ಮಫ್ಲರ್ ತೆಗ್ಬಿಟ್ಟಿದ್ದಾನೆ. ಅದು ಬಿಸಿ ಇದೆ ಅಂತ, ಸುಟ್ಟೋಗುತ್ತೆ ಅಂತ. ಗರ್ಕೆ ಎಲ್ಲ ಸುತ್ತಿ ನೋಡು. ಟೆಕ್ನಿಕಲ್ ಟೀಮು. ಬಂತು ನೋಡಿ. ನೀರು ಸಕ್ಕತ್ತಿದ್ಯೋ. ಹೌದಾ? ಕಾಣಿಸ್ತಾ ಇದೆಯಲ್ಲ. ನೋಡಿ ಸಖತ್ ನೀರಿದೆ ನೋಡಿ. ಕೋಟೆ ಅಬ್ಬಿ ಫಾಲ್ಸ್. ಸೂಪರ್ ಅಲ್ಲ? ಸ್ವಲ್ಪ ನೀರು ಕಮ್ಮಿ ಇದೆ ಅಷ್ಟೇ, ಸಖತ್ತು.